ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಜೂನ್ 6ನೇ ತಾರೀಕು ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಅಷ್ಟದ್ರವ್ಯ ಮಹಾಗಣಪತಿ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಸಂಧಿ ಶಾಂತಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಕೆಲವೊಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವಂಥದ್ದು ಬಹಳನೇ ಸೂಕ್ತ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಅನ್ನುವಂಥದ್ದು ಬಹಳನೇ ಮುಖ್ಯ ಅಂತ ಹೇಳ್ಬೋದು. ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದರೆ ಹಲವಾರು ರೀತಿಯಾಗಿರುವಂಥ ಪ್ರಯತ್ನಗಳನ್ನ ಮಾಡಿರ್ತೀವಿ ನಾವು. ಶುಕ್ರವಾರದ ಪೂಜೆ ಮಾಡುವಂಥದ್ದು, ಶುಕ್ರವಾರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕೆಲವೊಂದು ತಪ್ಪುಗಳನ್ನು ಮನೆಯಲ್ಲಿ ಮಾಡಿದ್ರೆ ಲಕ್ಷ್ಮಿ ಒಲಿಯಲ್ಲ ಅಂತ ಹೇಳ್ತಾರೆ. ಯಾವ ತಪ್ಪುಗಳನ್ನ ನಾವು ಮಾಡ್ತೀವಿ, ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡ್ತೀವಿ ಅಂತ ಹೇಳ್ಬೋದು. ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾಡಬಾರದ ತಪ್ಪುಗಳು ಬಹಳ ಇದ್ದಾವೆ. ಮೇಜರಾಗಿ ಒಂದು 5 ಇದ್ದಾವೆ. ತುಂಬ ಇರೋದ್ರಲ್ಲಿ ಆಯ್ಕೆ ಅಂತ ಮಾಡಿಕೊಂಡ್ರೆ ಒಂದು 5 ಇದ್ದಾವೆ ತಾಯಿ. ಅದನ್ನು ನಾವು ಬಹುಶಃ ಬದಲಾವಣೆ ಮಾಡ್ಕೊಳ್ತೀವಿ ಅಂತಂದರೆ ಬಹಳ 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 ಒಳ್ಳೆಯದದು. ಯಾರಿಗೆ ಅಂತಂದರೆ ಕುಚೇಲ ನೈಹೆ ಅಂತ ಹೇಳುತ್ತೆ. ಕುಚೇಲ ನೈಹೆ ಅಂತಂದರೆ ಈ ಕೊಳಕಾಗಿರೋವಂಥದ್ದು, ಹರಿದಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡು ಯಾವಾಗಲೂ ತಿರುಗೋದು. ನೀವು ಕರೆದ ಲಕ್ಷ್ಮಿ ಬರಲ್ಲ ಅಲ್ಲಿಗೆ, ಅದು ಇದ್ದರ ಲಕ್ಷ್ಮಿ ಬರೋದಿಲ್ಲ ಅಂತ. ಇನ್ನು ಎರಡನೆಯದು ದಂತಧಾವನೈಹಿ ಅಂದರೆ ಹಲ್ಲು ಹುಜ್ಜದೆ ತಿರುಗಾಡ್ತಿರ್ತಾರೆ. ನೀವು ನೋಡಿ, ಬೆಳಗ್ಗೆ ಎಲ್ಲೇ ಈ ಕಡೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಿರ್ತಾರೆ. 9 ಗಂಟೆ 10 ಗಂಟೆಗೆ ಬ್ರಷ್ ತಗೊಂಡು ಆಚೆ ಬರ್ತಾರೆ ಕೆಲವರು. ನೀವು ನೋಡಿರ್ಬೋದು. ಅದು ಕೂಡ ಸ್ಟೈಲು ನೋಡಿಸೋದು ಕೂಡ. ನಾನು ಎಲ್ಲೋ ಒಂದು ಕಡೆ ಇದನ್ನು ನೋಡಿದ್ದೆ ಒಂದು 10 ವರ್ಷಗಳ ಹಿಂದೆ. ಏನಪ್ಪ ಈ 10 ಗಂಟೆಯಲ್ಲಿ ನಾವು ಒಂದು ಕಡೆ ಪೂಜೆ ಮುಗಿಸಿ ಬರ್ತಿರ್ಬೇಕಾದ್ರೆ ಅಲ್ಲಿ ಉಜ್ಕೊಂಡು ಬರ್ತಾಯಿದ್ರು ಒಬ್ಬಾಕೆ. ಅದನ್ನು ನೋಡಿ ಅಂದ್ಕೊಂಡೆ ನಾನು, ಅವ್ರಿಗೇನು ಗೊತ್ತಾಗಲ್ಲ ಅವಾಗ, ನಡೀತಾ ಇರುತ್ತೆ ಚೆನ್ನಾಗಿ. ಬಹುಶಃ ಗೊತ್ತಿಲ್ಲ ಅದು ಯಾವಾಗ ಎಲ್ಲಿ ಏನು ಬೇಕಾದರೂ ಆಗ್ಬೋದು. ಈ ಕೆಲವರಿಗೆ ಬಂಗ್ ಬರುತ್ತೆ, ನೋಡಿದ್ದೀರಾ? ಹೌದು. ಅದನ್ನು ನೆಕ್ಸ್ಟ್ ಕೇಳಿ, ನಾನು ಅದನ್ನು ಹೇಳ್ತೀನಿ ನಿಮಗೆ ಅದು ಯಾಕೆ ಬರುತ್ತೆ ಅಂತ, ಅದೇನು ಅಂಥೇಳಿ. ಆ ಬಂಗು ಬಹುಶಃ ನಾನು ಯಾವಾಗ ಎತ್ತಾಕ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಹೇಳ್ತಾ ಇದ್ದೀನಿ. ನಂಗೆ ಅದು ಕೌಲು ಹೊಡೆದು ಬಿಟ್ಟುತ್ತೆ ದಾರಿ. ಅದು ನೀವು ಬ್ರಷ್ ಮಾಡ್ಕೊಂಡು 9 ಗಂಟೆಗೆ ಬರ್ತೀರಲ್ಲ, ನೀವು ಬಹುಶಃ ಆವತ್ತು ಚೆನ್ನಾಗಿರ್ಬೋದು, ನಿಮ್ಮ ಹಿಂದಿನ ಚೆನ್ನಾಗಿರ್ಬೋದು, ಗೊತ್ತೇ ಆಗಲ್ಲ. ಈ ಎಲ್ಲ ಹೀಗೆ ಆಚೆ ಬರ್ತಾ ಇರುತ್ತೆ. ಅದು ಬಹುಶಃ ಪ್ರಕೃತಿ ಗಮನಿಸ್ತಾ ಇರ್ತಾಳೆ. ನಿಮಗೆ ಅಂತ ಒಂದು ಸ್ಪೇಸ್ ಇದೆ, ಅದಕ್ಕೆ ಅಲ್ಲಿ ಮಾಡೋದು ಕರೆಕ್ಟ್ ಇರುತ್ತೆ. ತುಂಬ ಅಹಂಕಾರದಿಂದ ವರ್ತನೆ ಮಾಡ್ತಿರ್ತಾರೆ ಕೆಲವರು ಇದನ್ನು ಇಟ್ಕೊಂಡು. ಒಂದು ಮೂರನೇದು ಇಲ್ಲ ಸಲ್ಲದ ಅಪವಾದಗಳನ್ನು ಒಬ್ಬರ ಮೇಲೆ ಹಾಕ್ತಾ ಇರೋವಂಥದ್ದು. ಇಲ್ಲ ಸಲ್ಲದ ಅಪವಾದಗಳನ್ನು ಇನ್ನೊಬ್ಬರ ಮೇಲೆ ಹಾಕ್ತಾ ಇರ್ತಕ್ಕಂಥದ್ದು. ಅವರು ಚೆನ್ನಾಗಿದ್ದಾರೆ, ಅವರನ್ನು ನೋಡಿ ನೀನು ತುಂಬ ಅಸೂಯೆ ಪಡ್ತಾ ಇರ್ತೀಯ, ತುಂಬ ಅಂದರೆ ತುಂಬ ಪಡ್ತಾ ಇರ್ತೀಯ. ಅದಕ್ಕೆ ಏನೇನೋ ಹುನ್ನಾರ ಮಾಡ್ತಾ ಇರ್ತೀಯ. ಬಹುಶಃ ನಿನ್ನ ಹಿಂದಿನವರು ಮಾಡಿರೋ ಆಸ್ತಿಗಳಿದ್ದರೂ ಕೂಡ ಅದು ಶೀಘ್ರವಾಗಿ ನಶಿಸಿ ಹೋಗ್ತವಂತೆ. ಕೊಳಕು ಬಟ್ಟೆ ಹಾಕಿ ಧರಿಸೋದು ಇದ್ದರೂ ಕೂಡ ಅದು ಎತ್ತಿಟ್ಬಿಡ್ತಾರೆ. ಇದನ್ನೇ ಹಾಕ್ಕೊಂಡು ಓಡಾಡ್ತಿರ್ತಾರೆ ಕೆಲವರೆಲ್ಲ ಕೂಡ. ಏನೋ ಹಬ್ಬ ಹರಿದಿನಗಳು ಬಂದಾಗ ಅಥವಾ ಬೇರೆ ಇನ್ನೆಲ್ಲೋ ಯಾರನ್ನ ಭೇಟಿ ಆದಾಗ ಈ ಥರದ್ದು ಮಾತ್ರ ಕೆಲವೊಂದು ಬಾರಿ ಹಾಕ್ಕೊಂಡಿರ್ತಾರೆ. ಇನ್ನು ಉಳಿದಾಗ ಅವರು ಹೇಗಂದ್ರೆ ಆಗಿರ್ತಾರೆ. ಇದು ಸಾಧ್ಯವೇ ಇಲ್ಲ. ಆಮೇಲೆ ಇನ್ನು ಅಪಭ್ರಂಶ ಕೆಲವು 2 ಇದ್ದಾವೆ. ಬಹುಶಃ ನನಗೆ ಅದು ಹೇಳಲಿಕ್ಕೂ ಕೂಡ ಹಬಾಸ್ ಆಗ್ತಕ್ಕಂಥದ್ದು. ಮನೆಯಲ್ಲಿ ಕುಟುಂಬದ ಸದಸ್ಯರು ಇದ್ದು ಅಲ್ಲಿ ಮಡದಿಗೆ ಗಂಡ ಇದ್ದು ಮಡದಿ ತಪ್ಪು ಮಾಡ್ತಕ್ಕಂತಹದ್ದು, ಅಥವಾ ಗಂಡ ಮಡದಿ ಇದ್ದು ಇನ್ನೊಂದ್ರಲ್ಲಿ ತಪ್ಪು ಮಾಡ್ತಕ್ಕಂತಹದ್ದಿದೆ. ಇದು ನಡೆದರೂ ಕೂಡ ಲಕ್ಷ್ಮಿ ಹಿಂದಕ್ಕೆ ಹೋಗ್ತಾಳಂತೆ. ಈ ತರಹದ್ದು ಬಹಳ ಇದ್ದಾವೆ. ಆಯ್ಕೆ ಮಾಡಿಕೊಂಡು ಮಾತಾಡಲಿಕ್ಕೆ ಅಂತ ಹೊರಟ್ರೆ. ಹಾಗಾಗಿ ಮೇಜರಾಗಿ ನನಗೆ ಎದ್ದು ಕಾಣತಕ್ಕಂಥದ್ದು ವಸ್ತ್ರದಲ್ಲಿ ಶುಭ್ರವನ್ನು ಇಟ್ಕೊಳ್ತೀನಿ ಅಂತಂದರೆ, ನೀನು ತುಂಬ ನೆಮ್ಮದಿಗಾಗಿ ಹುಡುಕಾಟ ಬೇಕು ಅನ್ನೋದಾದರೆ ಅತ್ಯಂತ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಶುಭ್ರ ಇರಬೇಕು. ಈ 5 ತಪ್ಪನ್ನು ಮಾಡಬಾರದು. ವಸ್ತ್ರಗಳು ಇದ್ದು ಪಾಪ ಇರೋದೇ ಇಲ್ಲ, ತುಂಬ ಕಡು ಬಡತನ, ಅವೊಂದಾಗಿರ್ತಕ್ಕ ದಾರಿದ್ರ್ಯ, ಅದು ವಿಧಿ ಇಲ್ಲ. ಆ ಥರ ದಾರಿದ್ರ್ಯ ಅಂತ ಪದ ಬಳಸಿದ ಮೇಲೆ ಅಲ್ಲಿ ಲಕ್ಷ್ಮಿಗೆ ಅವಕಾಶವೇ ಇಲ್ಲ ಅಂತ ಅರ್ಥ. ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಲಕ್ಷ್ಮಿ ನಿವಾರಣಾರ್ಥಂ, ಅಲ್ಲಿ ಅಲಕ್ಷ್ಮಿ ನಿವಾರಣಾರ್ಥಂ ಅಂತಕ್ಕಂಥ ಒಂದು ವ್ರತವನ್ನು ಮಾಡ್ಕೋಬೇಕಂತೆ. ಪಾಪ ಅವನಿಗೇನು ಗೊತ್ತಾಗುತ್ತೆ ಯಾವುದು ಅಲಕ್ಷ್ಮಿ, ಯಾವುದು ಜ್ಯೇಷ್ಠ, ಯಾವುದು ಕನಿಷ್ಠ, ಯಾವುದು ಶ್ರೇಷ್ಠ, ಯಾವುದು ಲಕ್ಷ್ಮಿ ಅಂತಕ್ಕಂಥದ್ದು ತಿಳಿದುಕೊಂಡು ನಾನು ಮಾಡ್ತೀನಿ ಅಂತಂದರೆ ಅಂತಹದ್ದು ನಾವು ತಿಳ್ಕೊಂಬಿಟ್ಟಿದ್ದೀವಿ. ಈಗ ಇನ್ನು ಯಾವತ್ತೂ ಕೂಡ ಬ್ರಷ್ ತೊಗೊಂಡು ಆಚೆ ಬರಬಾರ್ದು, ಇನ್ನೊಬ್ಬರು ನೋಡಬಾರ್ದು.
ಇದು ಮೇಜರಾಗಿರ್ತಕ್ಕಂಥದ್ದು. ನೀನು ಹರಿದಿರ್ತಕ್ಕಂಥ ಬಟ್ಟೆ ಇನ್ನೊಬ್ಬರು ನೋಡಬಾರ್ದು, ನೀನು ಕೊಳಕಾಗಿರ್ತಕ್ಕಂಥ ಬಟ್ಟೆ ಇನ್ನೊಬ್ಬರು ನೋಡಬಾರ್ದು, ನೀನು ಸುಳ್ಳು ಹೇಳ್ತಕ್ಕಂಥದ್ದು ಮತ್ತೊಬ್ಬರ ನೋವು ಪಡಿಸಬಾರ್ದು, ನೀನು ಇಲ್ಲಿಂದ ಮತ್ತೊಂದು ಕಡೆ ಹೋಗ್ತಕ್ಕಂಥದ್ದು ಇನ್ನೊಬ್ಬರು ದುಃಖ ಪಡಬಾರ್ದು, ನೀನು ಇಲ್ಲಿ ಚೆನ್ನಾಗಿದ್ದು ಮತ್ತೊಂದು ಕಡೆ ನೀನು ಅದೇ ರೀತಿಯಲ್ಲಿ ವರ್ತನೆ ಮಾಡ್ತೀನಿ ಅಂತಂದರೆ ಅದು ಬಹಳ ಏಸಿಗೆ ಕೆಲಸ ಆಗ್ತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು, ದುಃಖ ಆಗ್ತಕ್ಕಂಥದ್ದು. ಇಲ್ಲಿ ಇದ್ದಾಗ ಲಕ್ಷ್ಮಿ ನಿಧಾನ ಕಲ್ಲಿಂದ ಕಾಲು ಕೀಳ್ತಾಳೆ. ಇದ್ದರೂ ಕೂಡ ಬರೋದು ಕಷ್ಟ, ಬಹುಶಃ ಯಾವುದೋ ಒಂದು ಪ್ರಾರಬ್ಧ ನಿನ್ನ ಹಿಂದಿನವರು ನಿನ್ನ ಹಿರಿಯರು ಮಾಡಿಟ್ಟಿದ್ರೆ ಇರ್ತಕ್ಕಂಥ ಲಕ್ಷ್ಮಿ ಕೂಡ ಇಲ್ಲಿಂದ ಕಾಲು ಕೀಳ್ತಾಳೆ. ಆಮೇಲೆ ಪ್ರಾಣಿಗಳಲ್ಲಿ ದಯೆ ಕರುಣೆ ಇಲ್ಲದಿರ್ತಕ್ಕಂತಹದ್ದು. ನೀವು ನೋಡಿರ್ಬೋದು, ತಿನ್ಕೊಂಡು ಹೊರಗೆ ಬರ್ತಾರೆ, ಆ ಕಡೆಯಿಂದ ಡಾಕ್ ಬರ್ತಾ ಇರುತ್ತೆ, ಸುಮ್ಮನೆ ನಿಂತಿರ್ತಾರೆ, ಕಲ್ಲು ತಗೊಂಡು ಹಾಕ್ಬಿಡ್ತಾರೆ. ಅದು ಪಾಪ ನೋವಿಂದ ಹೋಗ್ತಾ ಇರ್ತಾರೆ. ಇವನು ತಿಂದು ಬಂದಿದ್ದಾನೆ, ಅದು ಊಟಕ್ಕಾಗಿ ಬರ್ತಾ ಇದೆ, ಅದು ಸೂಚನೆ ಇದು. ಇನ್ನು ಕೆಲವರು ಕೋಲ್ ತೊಗೊಂಡೇ ಅದನ್ನು ಓಡಿಸ್ತಾರೆ. ಈ ತರಹದ್ದು ಅವರ ಜೀವಿತ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಕೂಡ ಆಹಾರ ಕೊಟ್ಟೇ ಇಲ್ಲ ಅಂತಂದರೆ ಎದ್ದೇಳಲ್ಲ ಅವರು. ಬರೆದಿಟ್ಕೊಳ್ಳಿ, ನಾವು ಎದ್ದೇಳಿದ ಗುರುಗಳಂತ ತೋರಿಸಿ ನೋಡೋಣ. ಎದ್ದಿದ್ದರೆ ನಿಮ್ಮದಲ್ಲ ಆ ಸೊತ್ತು. ಬಹುಶಃ ನಿಮ್ಮನ್ನು ಎಲ್ಲೋ ಒಂದು ಕಡೆ ಈ ಅದೃಷ್ಟ ಅನ್ನೋದು ನಿಮ್ಮ ಮನೆಗೆ ಹೆಂಗೋ ಬಂದಿದೆ, ಅದು ನಿಮ್ಮಿಂದಲೂ ಅಂತೂ ಅಲ್ಲ. ಈ ತರಹದ್ದು ದಾಷ್ಟ್ರ ಭಾವ ನಿಮ್ಮಲ್ಲಿದ್ದರೆ ಸಾಧ್ಯವಿಲ್ಲ. ಅದಕ್ಕಾಗಿ ನನ್ನ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಆಮೇಲೆ ಈಗ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅದು ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಇದೆಯಲ್ಲ ಅದು ಭಗವದ್ಗೀತೆ. ನೀವು ಈ ಸಬ್ಜೆಕ್ಟ್ ತೊಗೊಂಡ್ರೆ ಅದ್ಭುತವಾಗಿ ಮಾತಾಡ್ಬೋದು, ಏನೇನು ಮಾಡ್ಬೋದು, ಹೇಗೆ ಇರುತ್ತೆ ಅಂತೇಳಿ. ಕಾನೂನು ಯಾರ್ಯಾರಿಗೆ ಬೇಕಾಗುತ್ತೆ, ಎಲ್ಲಿಗೆ ಬೇಕಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗುತ್ತೆ. ಅದೇ ರೀತಿ ಇನ್ನರ್ ಸೈಡ್ ಭಗವದ್ಗೀತೆ ಕಾನೂನು ನಮಗೆ ಇದೇನು ಮಾಡಿಕೊಡುತ್ತೆ ಅವ್ರ ಜೀವನಕ್ಕೆ ಅಳವಡಿಸ್ಕೊಂಡ್ಬಿಟ್ರೆ ಮಾತ್ರ ವಾವ್ ಅದ್ಭುತ. ನೀವೆಲ್ಲಿಗೆ ಬೇಕಾದರೂ ರೀಚ್ ಆಗ್ಬೋದು, ಹೇಗೆ ಬೇಕಾದರೂ ಇರಲಿಕ್ಕೆ ಸಾಧ್ಯ ಇದೆ. ಎಂತಹದ್ದು ಪಡೆದುಕೊಳ್ಬೇಕೋ ಅದನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಇದೆ. ಬಟ್ ಒಟ್ಟಾರೆ ಗೋಲ್ ಇರಬೇಕು. ಆ ಗೋಲ್ಗೆ ನೀವು ನೀರು ಗೊಬ್ಬರ ಹಾಕ್ತಾನೆ ಇರಬೇಕು, ಪ್ರತಿನಿತ್ಯ ಹಾಕ್ತಾನೆ ಇರಬೇಕು. ಅದು ಮಾಡ್ತೀವಿ ಅಂತಂದರೆ ನೋಡಿ, ಮುದ್ದು ಬಂಗಾರ ಎಷ್ಟು ಚೆನ್ನಾಗಿ ಬಂದು ಓಡಾಡ್ಕೊಂಡು ತಿನ್ಕೊಂಡು ಎಷ್ಟು ಚೆನ್ನಾಗಿ ಓಡಾಡ್ತಿದೆ. ಇದು ಕೆಲವರು ಇರ್ತಾರೆ, ನೋಡಿರ್ಬೇಕು ನೀವು, ಹಸುನ ಕಟ್ಟಾಕಿರ್ತಾರೆ, ಅಲ್ಲಿಗೆ ಪಾಪ ಒದ್ದಾಟ ಮಾಡ್ತಿರುತ್ತೆ. ನ್ಯಾಚುರಲಾಗಿ ಈ ರೀತಿ ಬಿಟ್ಟಾಗ ತಿಂದುಕೊಂಡು ಆನಂದವಾಗಿ ಅದಕ್ಕೊಂದು ನಮಸ್ಕಾರ, ಅದಕ್ಕೊಂದು ಏನಾದರೂ ಗ್ರಾಸ ಕೊಡ್ತಕ್ಕಂಥದ್ದು, ಸೇವೆಗಳು ಮಾಡ್ತಕ್ಕಂತಹದ್ದು. ಪ್ರಕೃತಿಗೆ ನೀನು ಸಾಧ್ಯ ಆದಷ್ಟು ಅದನ್ನು ಆಕೃತಿಯನ್ನೇ ಮಾಡಬೇಕು. ಆಗಲಿಲ್ಲ ವಿಕೃತಿ ಮಾಡಬೇಡ, ಇನ್ನೊಬ್ಬರ ಮನಸ್ಸನ್ನು ವಿಕೃತಿ ಮಾಡಬೇಡ. ಲಕ್ಷ್ಮೀನೇ ಬೇಕು ಅಂತಂದರೆ ಯಾವ ತರಹದ ಲಕ್ಷ್ಮಿ ಬೇಕು ನಿನಗೆ? ಆರೋಗ್ಯದ ಲಕ್ಷ್ಮಿಯ, ಆಯುಷ್ಯ ಲಕ್ಷ್ಮಿಯ, ಐಶ್ವರ್ಯ ಲಕ್ಷ್ಮಿಯ, ವಿದ್ಯಾಲಕ್ಷ್ಮಿಯ, ಬುದ್ಧಿ ಲಕ್ಷ್ಮಿಯ, ಕರುಣೆ ಲಕ್ಷ್ಮಿಯ, ಅಂತರಂಗದ ನಿನಗೆ ಬೇಕಾಗಿರೋ ಐಶ್ವರ್ಯ ಲಕ್ಷ್ಮಿ ಯಾವುದು ಬೇಕೋ ಅದನ್ನು ಕೊಡುತ್ತಾಳೆ. ನಿನ್ನಲ್ಲಿ ಮನಸ್ಸಮಾಧೀಯತಾಂ ವೈಷ್ಣವಾನ ವಿಶೇಷೇಣ ಪರತ್ರ ಹಿತ ಮಿಚ್ಚತಾಂ ಅಂತ ಹೇಳುತ್ತಾನೆ. ನೀನು ಪರರ ಹಿತವನ್ನೇ ಬಯಸ್ತಕ್ಕಂತಹದ್ದು. ಅದಕ್ಕೆ ಹೇಳ್ತಾನೆ ಪಾಪಾಯ ಅಂದರೆ ಪುಣ್ಯಾಯ ಪಾಪಾಯ. ಏನು ಅಂತಂದರೆ ಈ ಭೂಲೋಕಕ್ಕೆ ಬಂದಿದ್ದೀವಿ ಅಂತಂದರೆ ನೀನು ಪರರಿಗೆ ನೀನು ಯಾವಾಗಲೂ ಅಷ್ಟೇ ಪುಣ್ಯವನ್ನೇ ಬಯಸ್ತಕ್ಕಂಥದ್ದು. ನೀನು ಪರಪೀಡನ ಮಾಡ್ತೀನಿ, ತುಂಬ ಪೀಡಿಸ್ತೀಯ ಅಂತಂದರೆ ಬಹುಶಃ ನಿನ್ನ ಅಕೌಂಟ್ ಒಳಗಡೆ ಯಾವಾಗಲೂ ಬಂದು ಪಾಪವೇ ಸೇರ್ತಾ ಇರತಕ್ಕಂಥ. ಅದರಿಂದ ಮಹಾಲಕ್ಷ್ಮಿ ಬರಬೇಕಂತಂದರೆ ದಯೆ, ಕರುಣೆ, ವಾತ್ಸಲ್ಯ ಇವಿತ್ತು ಅಂತಂದರೆ ಲಕ್ಷ್ಮಿ ನಿಮ್ಮ ಹತ್ರ ಇದ್ದ ಹಾಗೆ. ಖಂಡಿತ ಗುರುಗಳೇ. ಸೊ ನಾವು ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ 5 ಪ್ರಮುಖವಾಗಿರುವಂಥ ತಪ್ಪುಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ಇದಕ್ಕೆ ಪರಿಹಾರ ಏನು ಅಂತಂದರೆ ಈಗ ಹೇಳಿದಂಥ ವಿಚಾರಗಳನ್ನ ಇನ್ನು ಮುಂದೆ ಆದರೂ ವಿಡಿಯೋ ನೋಡಿದ್ಮೇಲೆ ಅವ್ರು ಮಾಡದೇ ಇದ್ದರೆ ಖಂಡಿತ ಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ಹೇಳಿರುವಂಥ ಪ್ರಮುಖವಾಗಿರುವಂಥ 5 ತಪ್ಪುಗಳನ್ನ ಖಂಡಿತವಾಗ್ಲೂ ಮಾರಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ಇದೇ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ರಿ ಅಂತಂದರೆ ವಿಡಿಯೋ ನೋಡಿದ್ಮೇಲೆ ಇನ್ನು ಮುಂದೆ ನಾಳಿನ ದಿನಗಳಿಂದ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಲಕ್ಷ್ಮಿನ ಒಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.